ಪತ್ರಿಕೋದ್ಯಮದ ತಪಸ್ವಿ ಮಾಜಿ ಎಂಎಲ್ಸಿ ಪಿ ರಾಮಯ್ಯ ಅವರು ವಿಧಿವಶರಾಗಿದ್ದಾರೆ. ಸಾಕಷ್ಟು ಹೆಸರನ್ನು ಮಾಡಿದಂಥವರು ಒಂದು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಆಗಿರ್ಬೋದು, ರಾಜಕೀಯದಲ್ಲಿಯೂ ಕೂಡ. ಅವರಿಗೆ ಈಗ ಹಲವು ಗಣ್ಯರಿಂದ ಸಂತಾಪ ಸೂಚನೆ ಆಗ್ತಾ ಇದೆ. ಎಚ್ ಡಿ ದೇವೇಗೌಡ ಮಾಜಿ ಪ್ರಧಾನಿಯವರು, ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು, ಸಿಎಂ ಸಿದ್ದರಾಮಯ್ಯ ಅವರು ಸೇರಿ ಅನೇಕ ಗಣ್ಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ರಾಮಯ್ಯ ಅವರು. ಅಂಗಾಂಗ ವೈಫಲ್ಯದಿಂದ ಮಂಗಳವಾರ ರಾತ್ರಿ 9 ಗಂಟೆಗೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. 1933 ಸೆಪ್ಟೆಂಬರ್ 12ರಂದು ಜನಿಸಿರ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಕೆಲಸವನ್ನು ಮಾಡಿಕೊಂಡು ಬಂದಿದ್ದರು. ದಿ ಹಿಂದೂ ಪತ್ರಿಕೆಯಲ್ಲಿ 5 ದಶಕಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಪತ್ರಿಕೋದ್ಯಮದ ಕೆಲಸವನ್ನು ಮಾಡಿದರು. ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕೂಡ ಸೇವೆ ಮಾಡಿದರು ಕರ್ನಾಟಕಕ್ಕೆ. ಇಂದು ಬೆಳಗ್ಗೆ 9 ಗಂಟೆಯಿಂದ ಸದಾಶಿವನಗರದ ಕ್ಲಬ್ ಸಮೀಪ ಇರುವಂತಹ ಜಾಗದಲ್ಲಿ ಅಂತಿಮ ಸಂಸ್ಕಾರ ಅಥವಾ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕರ್ನಾಟಕ ರಾಜ್ಯೋತ್ಸವ, ಮಾಧ್ಯಮ ಅಕಾಡೆಮಿ ರಾಜ್ಯೋತ್ಸವ, ಈಗ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದರು. ಸಾಕಷ್ಟು ಹೆಸರಾಂತ ನಾಯಕರು ಕೂಡ ಆಗಿದ್ದರು. ಪಿ ರಾಮಯ್ಯ ಅವರು ಸತ್ಯ ಮತ್ತು ಪ್ರಾಮಾಣಿಕತೆಗೆ ಬದ್ಧರಾಗಿರ್ತಾ ಇದ್ರು. ಅದಕ್ಕೆ ಹೆಸರುವಾಸಿಯಾಗಿದ್ದರು. ನೋಡಿ, ಪತ್ರಿಕೋದ್ಯಮದ ತಪಸ್ವಿ ಅಂತ ಬಿರುದು ಕೂಡ ಕೊಟ್ಟಿರ್ತಾರೆ ಅವರಿಗೆ. ಇನ್ನು ನಾನು ಹಿಂದೂ ರಾಮಯ್ಯ ಅಂತ ಹೇಳಿ ಅನುಭವದ ಕಥನವನ್ನು ಕೂಡ ಬರೆದಿರ್ತಾರೆ. ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂತಹ, ರಾಜಕೀಯದಲ್ಲಿ ಗುರುತಿಸಿಕೊಂಡಂತಹ ಪಿ ರಾಮಯ್ಯ ಅವರು ವಿಧಿವಶರಾಗಿದ್ದಾರೆ. ಸಾಕಷ್ಟು ರಾಜಕೀಯ ನಾಯಕರ ನಂಟಿದೆ, ಸಾಕಷ್ಟು ಗಣ್ಯರ ಜೊತೆ ಗುರುತಿಸಿಕೊಂಡಿದ್ರು. ಅಷ್ಟೇ ಅಲ್ಲ, ಪತ್ರಿಕೋದ್ಯಮದಲ್ಲಿ 5 ದಶಕಗಳ ಕಾಲ ಒಬ್ಬ ಒಳ್ಳೆಯ ಪತ್ರಕರ್ತನಾಗಿ ಕೆಲಸವನ್ನು ಮಾಡಿದರು. ಸಮಾಜಕ್ಕೆ ಯಾವ ರೀತಿಯಾದಂತಹ ಸುದ್ದಿಗಳು ಬೇಕು ಮತ್ತು ಜನರಲ್ಲಿ ಯಾವ ರೀತಿಯ ಅರಿವನ್ನು ಮೂಡಿಸಬೇಕು ಆ ರೀತಿಯಾಗಿ ಕೆಲಸವನ್ನು ಮಾಡಿದರು. ಬರೀ ಪತ್ರಿಕೋದ್ಯಮ ಮಾತ್ರವಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ತೊಡಗಿಸಿಕೊಂಡಿದ್ದರು ತಮ್ಮನ್ನು ತಾವು. ಅನೇಕ ರಾಜಕಾರಣಿಗಳ ನಂಟಿದೆ ಅವರಿಗೆ. MLC ಕೂಡ ಆಗಿರ್ತಾರೆ. ಮಾಜಿ MLC ಇವರು ನಿಧನ ಹೊಂದಿದ್ದಾರೆ. ಅವರ ಕುಟುಂಬಸ್ಥರು ಹೇಳಿದ್ದಾರೆ, ಅಂತಿಮ ವಿಧಿವಿಧಾನಗಳು ಯಾವ ರೀತಿಯಾಗಿ ನಡೆಯುತ್ತೆ, ನಾವು ಅಂತಿಮ ದರ್ಶನಕ್ಕೆ ಎಲ್ಲಿ ಸಮಯವನ್ನು ನಿಗದಿ ಮಾಡಿದ್ದೀವಿ, ಸ್ಥಳಾವಕಾಶ ಕೊಟ್ಟಿದೆ, ಅದೆಲ್ಲವನ್ನು ಕೂಡ ಅವರ ಕುಟುಂಬಸ್ಥರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರು, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು, ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ಕುಟುಂಬಕ್ಕೆ ಆ ಭಗವಂತ ಈ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ಹೇಳಿರುವಂಥದ್ದು. ಸಾಕಷ್ಟು ಹೆಸರುವಾಸಿಯಾಗಿದ್ದರು ಇವರು. 1933 ಸೆಪ್ಟೆಂಬರ್ 12ರಂದು ಜನಿಸಿರ್ತಾರೆ. ಅಲ್ಲಿಂದ ಆ ನಂತರ ಅವರು ಏನು ಕೆಲಸವನ್ನು ಶುರು ಮಾಡ್ತಾರೆ, ದಿ ಹಿಂದೂ ಪತ್ರಿಕೆಯಿಂದ ಶುರು ಮಾಡ್ತಾರೆ. ಅಲ್ಲಿ ಸಾಕಷ್ಟು ವರ್ಷಗಳ ಕಾಲ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೇನು ಅವರಿಗೆ ರಾಜಕೀಯ ನಾಯಕರ ನಂಟು ಸಾಕಷ್ಟು ಇರುತ್ತೆ. ಈಗ ಇವರಿಗೆ ಏನಾಗಿದೆ, ಇವರು ಅಗಲಿಕೆಯಿಂದ ಪತ್ರಿಕೋದ್ಯಮದಲ್ಲಿ ಕೂಡ ಒಂದು ಸ್ವಲ್ಪ ಮೌನ ದುಃಖ ಕೂಡ ಆವರಿಸಿದೆ. ಅನೇಕ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಪತ್ರಿಕೋದ್ಯಮದ ತಪಸ್ವಿ ಅಂತ ಬಿರುದನ್ನು ಕೊಡ್ತಾರೆ ಅಂತಂದರೆ ಯಾರಿಗೂ ಕೂಡ ಆ ರೀತಿಯಾಗಿ ಸುಮ್ಮನೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಪತ್ರಿಕೋದ್ಯಮದಲ್ಲಿ ಆ ರೀತಿಯಾದಂತಹ ಕೆಲಸವನ್ನು ಮಾಡಿರಬೇಕು. ಅಷ್ಟೇ ಅಲ್ಲ, ಇವರು ತುಂಬ ಸತ್ಯವಾದಂತಹ, ಪ್ರಾಮಾಣಿಕತೆಯಿಂದ ನಡೆದುಕೊಂಡಂತಹ ಒಂದು ಪತ್ರಕರ್ತ ಅಂತ ಹೆಸರನ್ನು ತೆಗೆದುಕೊಂಡಿರ್ತಾರೆ. ಯಾವುದೇ ರೀತಿಯ ಭಯ ಇಲ್ಲದೆ ಇದ್ದಿದ್ದನ್ನು ಇದ್ದ ಹಾಗೆ ಹೇಳುವಂತಹ, ಅದನ್ನು ಅದೇ ರೀತಿಯಾಗಿ ಬರೆಯುವಂತಹ ವ್ಯಕ್ತಿ ಆಗಿರ್ತಾರೆ ಪಿ ರಾಮಯ್ಯ ಅವರು. ಅನೇಕ ಬಾರಿ ಕೆಲವೊಂದು ಸಂದರ್ಶನಗಳಲ್ಲೂ ಕೂಡ ಅವರ ಜೀವನದ ಬಗ್ಗೆ, ಅವರು ನಡೆದು ಬಂದ ಹಾದಿಯ ಬಗ್ಗೆ ಕೂಡ ಮಾತನಾಡಿದರು. ಅವರ ಪತ್ರಿಕೋದ್ಯಮದ ಹಾದಿ ಮತ್ತು MLC ಕೂಡ ಆಗಿರ್ತಾರೆ. ರಾಜಕೀಯ ಹೇಗಿರುತ್ತೆ, ಒಬ್ಬ ಪತ್ರಕರ್ತ ರಾಜಕೀಯಕ್ಕೆ ಬಂದ ನಂತರ ಯಾವ ರೀತಿಯಾದಂತಹ ಬದಲಾವಣೆಗಳಾಗುತ್ತೆ, ಅವರು ಏನು ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದೆಲ್ಲವನ್ನು ಕೂಡ ಮಾಡಿದರು. ಹೀಗಾಗಿ ಈ ವಿಚಾರವಾಗಿ ಏನಾಗ್ತಾ ಇದೆ, ಅವರೀಗ ವಿಧಿವಶರಾಗಿದ್ದಾರಲ್ಲ, ಆ ಕುಟುಂಬದವರು ತಿಳಿಸ್ತಾ ಇದ್ದಾರೆ, ನಾವು ಅಂತಿಮ ವಿಧಿವಿಧಾನವನ್ನು ಮಾಡ್ತೀವಿ ಮತ್ತು ಇವತ್ತು 9 ಗಂಟೆಯಿಂದಾನೇ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಸದಾಶಿವನಗರ ಬ್ಲಾಕ್ ಸಮೀಪ ಏನಿದೆ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.